ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆಫೀಸ್ಗೆ ಹೋಗಲೇಬೇಕಾ ನೀವು? ನನಗೆ ಸಮಯ ಕೊಡೋದೇ ಇಲ್ವಾ? ಬೇಸರದ ಸೋಗು ಹೊತ್ತು ಕೇಳಿದಳು ಪೂರ್ಣ. ಎದುರಿಗೆ ನಿಂತು ಕೋಟ್ ಸರಿ ಮಾಡಿಕೊಳ್ಳುತ್ತಿದ್ದವನನ್ನು. ಮನೆಯಲ್ಲಿದ್ದು ಏನೂ ಕೆಲಸವಿಲ್ಲವೆಂದು ಆಫೀಸಿಗೆ ಹೋಗಲು ತಯಾರಾಗಿದ್ದ ಭಾರ್ಗವ್ ಸ್ನಾನ ಮಾಡಿ, ಹೋಗಲೇಬೇಕು, ಸಂಜೆ ಒಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ. ಆ್ಯಂಡ್ ಡೋಂಟ್ ವರಿ, ಇನ್ನು ಮುಂದೆ ಯಾವ ಟೆನ್ಷನ್ ಇರೋದಿಲ್ವಲ್ಲ, ಸೊ ನಿನಗೆ ಟೈಮ್ ಕೊಡ್ತೀನಿ. ಆದರೆ ಇವತ್ತು ಮಾತ್ರ ರಾತ್ರಿಯೇ ಟೈಮ್ ಕೊಡೋದಕ್ಕಾಗೋದು ಎಂದ ಅವಳೆದುರಿಗೆ ಸೊಂಟದ ಮೇಲೆ ಕೈಯಿಟ್ಟು ನಿಂತು ಮುಖ ಉದಿಸಿಕೊಂಡು ನಿಂತಳು. ಬೇಕೆಂದೆ. ಇಷ್ಟೊಂದು ನಾಟಕ ಬೇಡ ಕಣೆ, ನನಗೆ ನೋಡೋಕ್ಕಾಗೋದಿಲ್ಲ ನೀನು ಈ ಡ್ರಾಮಾನ. ರಾತ್ರಿ ಟೈಮ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಎಂದವ ಅವಳ ಮೊಗದತ್ತ ಬಾಗಿ. ರಾತ್ರಿ ನನಗೆ ಸಾಕು ಅನ್ನೋಷ್ಟು ಸ್ವೀಟ್ ಬೇಕು ನೋಡು ಎಂದ ಪ್ರೀತಿಯಿಂದ. ನಾಚಿತು ಹುಡುಗಿ ತುಸು ನಕ್ಕು. ಭಾರ್ಗವ್ ಕರೆಯುತ್ತಾ ಬಾಗಿಲು ಬಡಿದರು ಶರಾವತಿ. ಅವಳಿಂದ ಸರಿದವ ಅಮ್ಮ ಬನ್ನಿ ಎನ್ನುತ್ತಾ ಮುಂದೆ ಬಂದ. ಒಳ ಬಂದರು ಶರಾವತಿ. ಪೂರ್ಣ ಕೂಡ ಮುಂದೆ ಬಂದು ನಿಂತಳು. ಅಮ್ಮ ಏನಾದರೂ ಹೇಳಬೇಕಿತ್ತಾ ಕೇಳಿದ ಭಾರ್ಗವ್ ಅವರ ಮುಂದೆ ನಿಂತು. ಭಾರ್ಗವ್ ಎಂದವರು ತಮ್ಮ ಮನದಲ್ಲಿನ ಮಾತೊಂದನ್ನು ಹೇಳಲು ಬಂದಿದ್ದರು. ಹೇಳಿ ಅಮ್ಮ. ಅವತ್ತು ನೀನು ಈ ಊರನ್ನು ಬಿಟ್ಟು ಹೋಗೋದಿಲ್ಲ ಅಂತ ಎಷ್ಟೇ ಹಠ ಮಾಡಿದ್ರೂ ನಾನೇ ನಿನ್ನನ್ನು ಕಳಿಸಿದ್ದೆ. ನಡೆದು ಹೋದ ಘಟನೆ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿನ್ನನ್ನೂ ದೂರಿದೆ. ಪದೇ ಪದೇ ನಿನಗೆ ಚುಚ್ಚಿ ಮಾತಾಡಿದೆ. ನನ್ನ ಮೇಲೆ ನಿನಗೆ ಬೇಸರ ಇಲ್ಲ ತಾನೇ ಭಾರ್ಗವ್? ನನ್ನನ್ನು ಕ್ಷಮಿಸ್ತೀಯಾ ಅಲ್ವಾ? ಯಾಕೋ ತಲೆ ತಗ್ಗಿಸಿ ಬಿಟ್ಟರು ಶರಾವತಿ ಅವನ ಮುಂದೆ. ಅವರ ಮನದಲ್ಲಿನ್ನೂ ಅಳುಕಿತ್ತು. ಅದನ್ನೇ ಅವನ ಮುಂದೆ ಹೇಳಿ ನಿರಾಳರಾಗಲು ಬಂದಿದ್ದರು. ತಪ್ಪಿದ್ದರೆ ಯಾರ ಮುಂದೆಯೂ ಕ್ಷಮೆ ಕೇಳಲು ಹಿಂಜರಿಯುವವರಲ್ಲ. ಅವರ ಗುಣವೇ ಮಕ್ಕಳಿಗೆ. ಅಮ್ಮ ಇದೇನು ಮಾತಾಡ್ತಿದ್ದೀರಾ ನೀವು ಎಂದವ ಅವರ ಹೆಗಲು ಬಳಸಿ ನಿಂತ. ಹೌದು ಅತ್ತೆ, ನೀವು ಕ್ಷಮೆ ಕೇಳ್ಬಿಡಿ ಮತ್ತೆ ಮತ್ತೆ ಎಂದಳು ಪೂರ್ಣ. ನನ್ನ ಮೇಲೆ ಇದ್ದಿದ್ದ ಆರೋಪ ಸುಳ್ಳು ಅಂತ ನಿಮಗೆ ಗೊತ್ತಾಯ್ತಲ್ಲ ಅಮ್ಮ, ಅಷ್ಟು ಸಾಕು ನನಗೆ. ಇನ್ನು ನೀವು ಸಾರಿ ಕೇಳಿಬಿಡಿ. ಆ್ಯಂಡ್ ಹೀಗೆಲ್ಲ ನೀವು ನನ್ನ ಮುಂದೆ ತಲೆ ತಗ್ಗಿಸ್ಬೇಡಿ ಎಂದ ಭಾರ್ಗವ್ ಅವರನ್ನು ಎದೆಗಪ್ಪಿ. ಯಾವಾಗಲೂ ನಿನ್ನ ಜೊತೆ ಕೋಪ ಮಾಡಿಕೊಂಡು ಜಗಳ ಮಾಡಿ ತುಂಬ ನೋವು ಕೊಟ್ಟಿದ್ದೀನಿ ನಾನು ನಿನಗೆ. ಇಲ್ಲ ಅಮ್ಮ, ಆ ಥರ ಏನಿಲ್ಲ. ಹೇಳಬೇಕಂದ್ರೆ ನಾನೇ ನಿಮಗೆ ಹೆಚ್ಚು ನೋವು ಕೊಟ್ಟಿದ್ದೀನಿ ಎಂದ. ಅವರು ಮಾತನಾಡಲಿಲ್ಲ, ಭಾವುಕರಾಗಿದ್ದರು. ಅಮ್ಮ ನೀವು ಹೀಗೆಲ್ಲ ಸೈಲೆಂಟ್ ಆಗಿಬಿಟ್ರೆ ನಾನು ನಿಮ್ಮ ಈ ಮುದ್ದಿನ ಸೊಸೆ ಜೊತೆ ಜಗಳ ಮಾಡ್ತೀನಿ ನೋಡಿ, ಆಗ ನೀವು ನನ್ನ ಜೊತೆ ಜಗಳ ಶುರು ಮಾಡ್ತೀರಾ ಎಂದ ಅವರ ಬೇಸರ ಮರೆಸುವ ಸಲುವಾಗಿ. ನನ್ನಿಂದ ಅವಳ ಜೊತೆ ಯಾಕೋ ಜಗಳ ಮಾಡ್ತೀಯಾ? ನನ್ನ ಸೊಸೆ ಅವಳು. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ತಿಳುವಳಿಕೆ ಇದೆ ಅವಳಿಗೆ. ನಿನ್ನ ಜೀವನದ ಈ ಸತ್ಯ ತಿಳಿದು ಎಲ್ಲಿ ಅವಳು ನಿನ್ನಿಂದ ದೂರ ಆಗ್ತಾಳೋ ಅಂದ್ಕೊಂಡಿದ್ದೆ. ಆದರೆ ನಿನ್ನನ್ನು ಬಿಟ್ಕೊಡದೆ ಈ ಮನೆ ಸೊಸೆ ಅನ್ನೋದನ್ನು ತೋರಿಸ್ಕೊಟ್ಲು ಎಂದರು ಅವನಿಂದ ಸರಿದು ಪೂರ್ಣಳನ್ನೇ ನೋಡುತ್ತಾ. ಎಷ್ಟೇ ಆದರೂ ನೀವು ಆರಿಸಿದ ಹುಡುಗಿ ಅಲ್ವಾ ಅಮ್ಮ ಎಂದನವ ನಾಟಕೀಯವಾಗಿ. ಅವನ ಮಾತಿಗೆ ಸಹಜ ಸ್ಥಿತಿಗೆ ಬಂದ ಶರಾವತಿ ಅವರು, ಸರಿ ನೀನು ಆಫೀಸ್ಗೆ ಹೋಗ್ತಿದೆಯೇನೋ, ಹೋಗ್ಬಾ ಎಂದರು. ಅಮ್ಮ ಎಂದನವ. ಪೂರ್ಣ ನನಗೆ ಒಂದು ಕಪ್ ಟೀ ಮಾಡಿಕೊಡು ಕೆಳಗೆ ಬಂದ ಮೇಲೆ ಎಂದರು. ಅತ್ತೆ ಬಂದೆ ಎಂದಳು. ಶರಾವತಿ ಕೋಣೆಯಿಂದ ಹೊರನಡೆದರು. ಅವರು ಮೆಟ್ಟಿಲಿಳಿದು ಹೋಗಿದ್ದು ಖಾತರಿ ಆದಾಗ ಭಾರ್ಗವ್ ನೆದುರು ನಿಂತವಳು. ಅದೇನದು ನೀವು ತೋರಿಸಿದ ಹುಡುಗಿ ಅನ್ನೋದು? ಯಾಕೆ ನಿಮಗೆ ನಾನು ಇಷ್ಟ ಇಲ್ವಾ? ಅವನಾಡಿದ ಮಾತಿಗೆ ಪ್ರಶ್ನಿಸಿದಳು. ನನಗೆ ನೀನು ಮದುವೆ ಆದಮೇಲೆ ಇಷ್ಟ ಆಗಿದ್ದು, ಮದುವೆಗಿಂತ ಮೊದಲಲ್ಲ ಎಂದವ ತಕ್ಷಣ ಏನೋ ನೆನಪಾದಂತಾಗಿ. ನಿನಗೆ ನಾನು ಒಂದು ಸುಳ್ಳು ಹೇಳಿದ್ದೆ ಪೂರ್ಣ ಎಂದ ಜ್ಞಾಪಿಸಿಕೊಂಡು. ಸುಳ್ಳು ಹೇಳಿದ್ರಾ? ಏನದು ಕೇಳಿದಳು ಅರ್ಥವಾಗದೆ. ಅವತ್ತು ಅಮ್ಮನಿಗೆ ಏನೋ ಮಾತು ಕೊಟ್ಟಿದ್ದೆ, ಏನೋ ತಪ್ಪು ಮಾಡಿದ್ದೆ ಅಂತ ನೀನು ಕೇಳಿದ್ದೆ ನೋಡು. ಅದೇ ಅಮೃತ ಹೇಳಿದ್ಲು ಅಂತ ಬಂದು ಕೇಳಿರ್ಲಿಲ್ವಾ? ಆಗ ನಾನು ರಾಜಕೀಯಕ್ಕೆ ಸೇರಬಾರ್ದು ಅಂತ ಅಮ್ಮ ಮಾತು ತಗೊಂಡಿದ್ರು ಅಂತ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು ಎಂದ. ಹಾಗಾದರೆ ಸತ್ಯ ಏನು? ಕಣ್ಣು ಕಿರಿದು ಮಾಡಿ ಕೇಳಿದಳು. ಆಗ ನನ್ನಿಂದ ಆಗಿದ್ದ ತಪ್ಪು ಅಂದರೆ ಬೆಳಗ್ಗೆ ಹೇಳಿದ್ನಲ್ಲ ನಡೆದಿದ್ದ ಘಟನೆ ಅದು. ಇನ್ನೂ ಅಮ್ಮ ಮಾತು ತಗೊಂಡಿದ್ದು ಮತ್ತೆ ನಾನು ಹಾಗೆ ಮೈಸೂರಿನ ರಾಜ ಆಗಿ ಮೆರಿಬಾರ್ದು, ಅವ್ರ ಬಿಸ್ನೆಸ್ ನೋಡ್ಕೋಬೇಕು, ಹಾಗೆಲ್ಲ ಇನ್ನೊಬ್ಬರಿಗೆ ಪ್ರೀತಿಯಲ್ಲಿ ಸಹಾಯ ಮಾಡಬಾರ್ದು, ಮತ್ತೊಬ್ಬರ ಸುದ್ದಿಗೆ ಹೋಗಬಾರ್ದು, ಹೀಗೆ ಏನೇನೋ
ಎಂದ. ಇದನ್ನು ನನ್ನಿಂದ ಮುಚ್ಚಿಟ್ಟಿದ್ರಿ, ಓಕೆ. ಆದರೆ ಅತ್ತೆಗೆ ಮಾತು ಕೊಟ್ಟಿರೋ ಹಾಗೆ ನೀವು ಮೈಸೂರಿನ ಕಿಂಗ್ ಅಂತ ಮೆರೆಯೋದನ್ನು ಬಿಟ್ಟಿಲ್ವಲ್ಲ? ಸೊಂಟದ ಮೇಲೆ ಕೈ ಇಟ್ಟು ನಿಂತು ಕೇಳಿದಳು ಅವನನ್ನೇ ನೋಡುತ್ತಾ. ನಾನು ಮೈಸೂರಿನ ಕಿಂಗ್ ಆಗೇ ಇರ್ತೀನಿ. ಹೀಗೆಲ್ಲ ಮೆರೆಯೋದು ನಿಮಗೆ ಇಷ್ಟ ಇಲ್ಲ ತಾನೇ? ಅಂದಮೇಲೆ ಹೀಗೆಲ್ಲ ಮೆರೆಯೋದಿಲ್ಲ. ಆದರೆ ಈ ಮೈಸೂರಿನ ಕಿಂಗ್ ಅಂತ ಇರೋದು ಈ ಭಾರ್ಗವ್ ಶರ್ಮಾ ಒಬ್ಬನೇ ಅಂತ ಹೇಳಿನೇ ಮಾತು ಕೊಟ್ಟಿದ್ದೆ. ಇದನ್ನೆಲ್ಲ ಅವತ್ತು ನಿನಗೆ ಹೇಳಿದರೆ ನೀನು ಏನು ತಪ್ಪು, ಯಾಕೆ ಮಾತು ಕೊಟ್ಟಿದ್ದು ಅಂತ ಕೆದಕ್ತಿಯೇನೋ ಅಂದ್ಕೊಂಡು ಸುಳ್ಳು ಹೇಳಿದ್ದೆ ಅಷ್ಟೇ ಎಂದವ ತನ್ನ ಬ್ಯಾಗ್ ಹಿಡಿದ. ಅಂದು ಅವ ಸಿಂಗಪೂರ್ಗೆ ಹೋಗುವಾಗ ಶರಾವತಿಯವರು ಅವನ ಹಠ ನೋಡಿ ಮಾತು ತೆಗೆದುಕೊಂಡಿದ್ದು ಸತ್ಯವೇ ಇತ್ತು. ಅವರ ಮಾತಿಗೆ ಒಪ್ಪಿದ್ದವ ಈಗ ಮೊದಲಿನಂತಿರಲಿಲ್ಲ. ಆದರೂ ಊರಲ್ಲಿನ ಅವನ ಗತ್ತು ಕಡಿಮೆ ಆಗಿರಲಿಲ್ಲ. ಅದನ್ನೇ ಈಗ ಬಿಡಿಸಿ ಹೇಳಿದ ಅವಳ ಮುಂದೆ. ಇನ್ನೂ ಏನಾದರೂ ಮುಚ್ಚಿಟ್ಟಿದ್ರೆ ಹೇಳ್ಬಿಡಿ ಈಗಲೇ ಎಂದಳು ಅವನನ್ನು ನೋಡುತ್ತಾ. ಅವಳ ಮಾತಿಗೆ ತಕ್ಷಣ ಹೊಳೆಯಿತವನಿಗೆ ಅಮೃತಾಳ ನಿಜ ರೂಪ. ಇಲ್ಲ, ಏನಿಲ್ಲ ಎಂದವ ಕೆಳಗಿಳಿದು ನಡೆದ. ಮತ್ತೆ ಮಾತನಾಡದೆ ಪೂರ್ಣ ಅವನ ಹಿಂದೆಯೇ ಬಂದು ಅವನನ್ನು ಕಳುಹಿಸಿಕೊಟ್ಟು ತಾನು ಅಡುಗೆ ಮನೆಗೆ ನಡೆದಳು ಟೀ ಮಾಡಲು. ಇತ್ತ ಡ್ರೈವ್ ಮಾಡುತ್ತಾ ಆಫೀಸಿನ ದಾರಿ ಹಿಡಿದ ಭಾರ್ಗವ್ ಅಮೃತಾಳ ಬಗ್ಗೆ ಯೋಚಿಸುತ್ತಿದ್ದ. ಇಷ್ಟೆಲ್ಲ ಆದರೂ ಅಮೃತ ಏನೂ ಮಾತಾಡಲಿಲ್ಲವಲ್ಲ? ಯಾಕಿರಬಹುದು? ಅವಳು ಮನಸ್ಸಲ್ಲಿ ನನ್ನ ಮೇಲಿದ್ದ ದ್ವೇಷ, ಕೋಪ ಕಡಿಮೆ ಆಗಿದೆಯೋ ಇಲ್ವೋ ಎಂದು ಯೋಚಿಸುತ್ತಲೇ ಆಫೀಸ್ ತಲುಪಿದ. ಚೇಂಬರಿಗೆ ಬಂದು ಕುಳಿತಾಗ ಕಂಠಿ ಬಂದ ಆಫೀಸಿನ ಕೆಲವೊಂದು ವಿಷಯದ ಬಗ್ಗೆ ಮಾತನಾಡಲು. ಸ್ವಲ್ಪ ಹೊತ್ತು ಆಫೀಸಿನ ಬಗ್ಗೆ ಮಾತನಾಡಿದ ನಂತರ, ಅಣ್ಣ ಏನೋ ಹೇಳಬೇಕಿತ್ತು ಎಂದ. ಹೇಳು ಎಂದ ಭಾರ್ಗವ್. ಅಣ್ಣ, ಬೆಳಗ್ಗೆ ಮನೆಯಲ್ಲಿ ಅಷ್ಟೆಲ್ಲ ಆದರೂ ನೀವು ಅಮೃತ ಬಗ್ಗೆ ಯಾಕೇನು ಹೇಳಿಲ್ಲ ಎಂದು ಕೇಳಿದವನಿಗೆ ಅಮೃತಾಳ ಸತ್ಯ ಹೊರಬೀಳಲಿಲ್ಲ ಎಂಬ ಯೋಚನೆ. ನಾನು ಅಂದ್ಕೊಂಡಿದ್ದೆ ಅವಳೇ ತಾನು ಯಾರು, ತನಗೂ ಸೃಷ್ಟಿಗೂ ಏನು ಸಂಬಂಧ ಇದೆ ಅನ್ನೋದನ್ನು ಹೇಳ್ತಾಳೆ ಅಂತ. ಆದರೆ ಅವಳು ಮಾತೇ ಬರೆದಿರೋ ಥರ ಮೂಕೊಳಗೆ ನಿಂತ್ಕೊಂಡ್ಬಿಟ್ಲು ಕಂಠಿ. ಯಾಕೆ ಅಂತ ನನಗೂ ಅರ್ಥ ಆಗಲಿಲ್ಲ ಎಂದ ಭಾರ್ಗವ್. ಅಮೃತಾಳ ಬಗ್ಗೆ ಕಂಠಿಯ ಮುಂದೆ ಅಷ್ಟೇ ಹೇಳಿಕೊಳ್ಳಲಾಗುವುದು. ನೀವೇ ಹೇಳಬಹುದಿತ್ತಲ್ಲ ಅಣ್ಣ, ಅಮೃತ ಸ್ವಪ್ನ ಜೊತೆ ಸೇರಿಕೊಂಡು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಯುಷ್ ಅಣ್ಣ ಆ ಕ್ಷಣನೇ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸ್ತಿದ್ರು ಎಂದ ಅಮೃತಾಳ ಮೇಲೆ ಕೋಪಗೊಂಡು. ಅದಕ್ಕೆ ನಾನು ಏನು ಹೇಳಿಲ್ಲ ಕಂಠಿ. ಅಮೃತ ಯಾರು ಹೇಗೆ ಅಂತ ಗೊತ್ತಾದರೆ ಆಯು ಖಂಡಿತ ಅವಳನ್ನು ಕ್ಷಮಿಸೋದಿಲ್ಲ, ಆ ಮನೆಯಲ್ಲಿ ಇಟ್ಕೊಳ್ಳೋದೂ ಇಲ್ಲ. ಅದಕ್ಕೆ ಅವಳ ಬಗ್ಗೆ ನಾನು ಏನೂ ಹೇಳಿಲ್ಲ. ಒಂದು ವೇಳೆ ಅವಳು ಸತ್ಯ ಎಲ್ರಿಗೂ ಗೊತ್ತಾಗಿದ್ದರೆ ಖಂಡಿತ ಎಲ್ರಿಗೂ ಬೇಸರ ಆಗ್ತಿತ್ತು. ಆಯುಗೆ ತುಂಬ ನೋವಾಗ್ತಿತ್ತು, ಯಾಕಂದರೆ ಅವಳು ಅವನ ಪ್ರೀತಿ ಎಂದ ಭಾರ್ಗವನಿಗೆ ಆಯುಷ್ ಚಿಂತೆ. ಆದರೆ ಅಣ್ಣ, ಈಗ ಅಮೃತ ಏನೂ ಹೇಳಿಲ್ವಲ್ಲ, ಮುಂದೆ ಏನು ಮಾಡ್ತಾರೆ? ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಇನ್ನೂ ಗೊತ್ತಾಗಿಲ್ಲ ಎಂದ ತಾನೇ ಟೆನ್ಷನ್ ತೆಗೆದುಕೊಂಡು. ಅದು ನನಗೂ ಗೊತ್ತಾಗ್ತಿಲ್ಲ ಕಂಠಿ. ಮತ್ತೆ ಮುಂದೆ ಏನು ಮಾಡ್ತೀರಾ ಅಣ್ಣ? ಏನೂ ಮಾಡೋದಿಲ್ಲ, ಸುಮ್ಮನೆ ಇದ್ದು ನೋಡೋದಷ್ಟೇ. ಅವಳು ಮತ್ತೆ ನನ್ನ ವಿರುದ್ಧ ಏನಾದರೂ ಉಪಾಯ ಮಾಡಿದ್ರೆ ಅವಳು ದ್ವೇಷ ಇನ್ನೂ ಕಡಿಮೆ ಆಗಿಲ್ಲ ಅಂತ, ಏನೂ ಮಾಡದೆ ಸುಮ್ಮನಿದ್ರೆ ದ್ವೇಷ ಕಡಿಮೆ ಆಗಿದೆ ಅಂತ. ನಾನು ಗಮನಿಸಿರೋ ಹಾಗೆ ಅವಳ ಮುಖನೂ ಯಾಕೋ ಸಪ್ಪೆಯಾಗಿತ್ತು. ಮೇ ಬಿ ಅವಳಿಗೆ ತಾನು ಮಾಡಿದ ತಪ್ಪು ಅಂತ ಅನಿಸಿರಬಹುದು ಊಹೆ ಮಾಡಿ ಹೇಳಿದ. ನೀವು ಒಂದು ಸರಿ ಅವ್ರ ಜೊತೆನೇ ನೇರವಾಗಿ ಯಾಕೆ ಮಾತಾಡಬಾರ್ದು ಅಣ್ಣ? ಅದೇನೋ ದೊಡ್ಡ ವಿಷಯ ಅಲ್ಲ ಕಂಠಿ, ಆದರೆ ಅದನ್ನು ಅವಳು ಹೇಗೆ ತಗೋತಾಳೋ ಗೊತ್ತಿಲ್ಲ. ನನಗೆ ಮುಖ್ಯವಾಗಿ ಈ ವಿಷಯ ಆಯುಗೆ ಗೊತ್ತಾಗಬಾರ್ದು. ಹಾಗಾಗಿ ನಾನು ಅಮೃತ ಬಗ್ಗೆ ನನಗೆ ಗೊತ್ತಿದೆ ಅನ್ನೋ ಸುಳಿವನ್ನು ಯಾರಿಗೂ ಬಿಟ್ಕೊಟ್ಟಿಲ್ಲ. ನೀನು ಅಷ್ಟೇ, ಯಾರಿಗೂ ಹೇಳಬೇಡ ಎಂದವ ಆಯುಗೋಸ್ಕರ ಏನು ಬೇಕಾದರೂ ಮಾಡುವವ. ಸರಿ ಅಣ್ಣ ಎಂದ ಕಂಠಿ ಹೊರ ನಡೆದ. ನಿನ್ನ ಮನಸ್ಸಲ್ಲಿ ಇದ್ದ ದ್ವೇಷ ಎಲ್ಲ ಮುಗಿದಿದ್ರೆ ತೊಂದರೆನೇ ಇಲ್ಲ ಅಮೃತ. ಮುಗಿದೇ ಇದ್ದರೂ ತೊಂದರೆ ಏನಿಲ್ಲ, ನಾನು ಎಲ್ಲದಕ್ಕೂ ರೆಡಿ. ಆದರೆ ನನ್ನ ಆಯುಗೆ ನೋವಾಗಬಾರದು ಅಷ್ಟೇ ಎಂದು ಮನದಲ್ಲೇ ಎಂದುಕೊಂಡವ ಕೆಲಸದತ್ತ ಗಮನ ಕೊಟ್ಟ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.